ಪ್ರತಿಯೊಬ್ಬರ ಜೀವನನೂ ಒಂದು ಸಾಮ್ರಾಜ್ಯ ಇದ್ದ ಹಾಗೆ ಅಲ್ವಾ? ಅದನ್ನ ನಾವು ಇಷ್ಟಪಟ್ಟು ಪ್ಲಾನ್ ಮಾಡಿ ಕಟ್ಬೋದು, ಅಥವಾ ಸುಮ್ಮನೆ ಬಿಡ್ಬಿಟ್ರೆ ಅದು ಹಾಳಾಗಿ ಹೋಗ್ಬೋದು. ಹಾಗಾದ್ರೆ ನಮ್ಮದೇ ಆದ ಸಾಮ್ರಾಜ್ಯವನ್ನು ಕಟ್ಟೋದು ಹೇಗೆ? ಬನ್ನಿ, ಸ್ಟೀಫನ್ ಕೋವಿ ಅವರ 7 ಹ್ಯಾಬಿಟ್ಸ್ ಪುಸ್ತಕದ ಆಧಾರದ ಮೇಲೆ ಕೇವಲ 5 ನಿಮಿಷಗಳಲ್ಲಿ ಒಂದು ಸೂಪರ್ ಬ್ಲೂಪ್ರಿಂಟ್ ನೋಡೋಣ. ಯೋಚನೆ ಮಾಡಿ, ಯಾವುದೇ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟೋಕ್ಕೂ ಮುಂಚೆ ಅದರ ಬ್ಲೂಪ್ರಿಂಟ್ ಎಷ್ಟು ಮುಖ್ಯ ಅಲ್ವಾ? ಅದೇ ಥರ ನಮ್ಮ ಜೀವನವನ್ನ ಒಂದು ಅದ್ಭುತವಾಗಿ ಕಟ್ಟೋಕ್ಕೂ ಕೂಡ ಒಂದು ಕ್ಲಿಯರ್ ಪ್ಲಾನ್ ಬೇಕೇ ಬೇಕು. ಕೋವಿ ಹೇಳೋ ಪ್ರಕಾರ ಈ ಪ್ಲಾನ್ ಶುರುವಾಗೋದೇ ಒಳಗಿನಿಂದ ಹೊರಗೆ ಅನ್ನೋ ಒಂದು ಅಪ್ರೋಚ್ನಿಂದ. ಹಾಗಾದ್ರೆ ಒಂದು ಕ್ಷಣ ಯೋಚಿಸೋಣ. ನಮ್ಮ ವೈಯಕ್ತಿಕ ಸಾಮ್ರಾಜ್ಯ ಚೆನ್ನಾಗಿ ಬೆಳೀತಿದೆಯಾ ಅಥವಾ ಹಾಳಾಗ್ತಾ ಇದೆಯಾ? ಇದರ ಉತ್ತರ ಎಲ್ಲೂ ಹೊರಗಿಲ್ಲ, ನಮ್ಮ ಆಯ್ಕೆಗಳಲ್ಲೇ ಇದೆ. ಸರಿ, ಹಾಗಿದ್ರೆ ಏನಿದು ಒಳಗಿನಿಂದ ಹೊರಗೆ ಅನ್ನೋದು? ಸಿಂಪಲ್ ಆಗಿ ಹೇಳೋದಾದ್ರೆ ಇದು ಕ್ಯಾರೆಕ್ಟರ್ ಎಥಿಕ್. ಅಂದ್ರೆ ಹೊರಗಿನ ಇಮೇಜ್, ಪರ್ಸ್ನಾಲಿಟಿ, ಸ್ಕಿಲ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಮುಂಚೆ ನಮ್ಮ ಒಳಗಿನ ಕ್ಯಾರೆಕ್ಟರ್ ಅಂದ್ರೆ ನಮ್ಮ ಪ್ರಾಮಾಣಿಕತೆ, ನಮ್ಮ ಪ್ರಿನ್ಸಿಪಲ್ಸ್ ಮೇಲೆ ಫೋಕಸ್ ಮಾಡೋದು. ಯಾಕಂದ್ರೆ ಫೌಂಡೇಶನ್ ಸ್ಟ್ರಾಂಗ್ ಇಲ್ಲೇ ಯಾವ ಬಿಲ್ಡಿಂಗೂ ನಿಲ್ಲಲ್ಲ ಅಲ್ವಾ? ನಮ್ಮ ಸಾಮ್ರಾಜ್ಯದ ಕಟ್ಟೋ ಕೆಲಸದಲ್ಲಿ ಮೊದಲ ಸ್ಟೆಪ್ ಫೌಂಡೇಶನ್ ಹಾಕೋದು. ಕೋವಿ ಇದನ್ನ ಪ್ರೈವೇಟ್ ವಿಕ್ಟ್ರಿ ಅಂತ ಕರೀತಾರೆ. ಅಂದ್ರೆ ಬೇರೆಯವರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಇಂಡಿಪೆಂಡೆಂಟ್ ಆಗೋವರೆಗಿನ ಜರ್ನಿ. ಬೇರೆಯವರ ಜೊತೆ ಸರಿಯಾಗಿ ಕೆಲಸ ಮಾಡೋಕ್ ಮುಂಚೆ ನಮ್ಮನ್ನ ನಾವು ಕಂಟ್ರೋಲ್ ಮಾಡ್ಕೊಳ್ಳೋದು ಕಲಿಬೇಕು. ಸರಿ, ಮೊದಲನೇ ಹ್ಯಾಬಿಟ್ ಬಿ ಪ್ರೋಆಕ್ಟಿವ್, ಅಂದ್ರೆ ಪೂರ್ವಭಾವಿಯಾಗಿರೋದು. ಇದು ಇಡೀ ಬಿಲ್ಡಿಂಗಿಗೆ ಕಾರ್ನರ್ ಸ್ಟೋನ್ ಇದ್ದ ಹಾಗೆ. ಇದರ ಸಿಂಪಲ್ ಅರ್ಥ ಎಷ್ಟೇ, ನಮ್ಮ ಲೈಫಿನ ರೆಸ್ಪಾನ್ಸಿಬಿಲಿಟಿಯನ್ನ ನಾವೇ ತಗೊಳ್ಳೋದು. ಯಾವುದೇ ಸಿಚುವೇಶನ್ಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದನ್ನ ನಾವೇ ಡಿಸೈಡ್ ಮಾಡೋದು. ರಿಯಾಕ್ಟಿವ್ ಜನಕ್ಕೂ ಪ್ರೋಆಕ್ಟಿವ್ ಜನಕ್ಕೂ ಇರೋ ವ್ಯತ್ಯಾಸನೇ ಇದು. ರಿಯಾಕ್ಟಿವ್ ಜನ ಯಾವಾಗಲೂ ಬೇರೆಯವ್ರನ್ನ, ಪರಿಸ್ಥಿತಿನ ಬ್ಲೇಮ್ ಮಾಡ್ತಾರೆ. ಅವ್ರ ಮಾತುಗಳೇ ನಾನು ಮಾಡಬೇಕಾಗಿದೆ ಅಥವಾ ನನ್ನಿಂದ ಹಾಗಲ್ಲ ಅಂತ ಇರುತ್ತೆ. ಆದರೆ ಪ್ರೋಆಕ್ಟಿವ್ ಜನ ಹಾಗಲ್ಲ. ಅವರು ನಾನಿದನ್ನ ಆಯ್ಕೆ ಮಾಡ್ಕೋತೀನಿ ಅಂತಾರೆ, ಬೇರೆ ದಾರಿಗಳನ್ನು ನೋಡೋಣ ಅಂತ ಯೋಚಿಸ್ತಾರೆ. ನೋಡಿ, ಇದು ಬರೀ ಮಾತುಗಳಲ್ಲ, ಇದೊಂದು ಮೈಂಡ್ಸೆಟ್. ಈ ಸ್ಟ್ರಾಂಗ್ ಫೌಂಡೇಶನ್ ಮೇಲೆ ನಾವು 2ನೇ ಹ್ಯಾಬಿಟ್ನ ಕಟ್ಟೋಣ. ಬಿಗಿನ್ ವಿತ್ ದಿ ಎಂಡ್ ಇನ್ ಮೈಂಡ್. ಅಂದ್ರೆ ಅಂತ್ಯವನ್ನ ಮನಸ್ಸಲ್ಲಿ ಇಟ್ಕೊಂಡು ಶುರು ಮಾಡೋದು. ಇದು ನಮ್ಮ ಸಾಮ್ರಾಜ್ಯಕ್ಕೆ ಒಂದು ಮೆಂಟಲ್ ಬ್ಲೂಪ್ರಿಂಟ್ ರೆಡಿ ಮಾಡಿದ ಹಾಗೆ. ಲೈಫಲ್ಲಿ ನಿಜವಾಗ್ಲೂ ಯಾವುದು ಇಂಪಾರ್ಟೆಂಟ್ ಅಂತ ಕ್ಲಿಯರ್ ಆಗಿ ಡಿಸೈಡ್ ಮಾಡ್ಕೊಳ್ಳೋದು. ಕೋವಿ ಇದನ್ನ ಒಂದು ಅದ್ಭುತವಾದ ಉದಾಹರಣೆ ಮೂಲಕ ಹೇಳ್ತಾರೆ. ನಾವತ್ತೋ ಏಣಿ ಸರಿಯಾದ ಗೋಡೆಗೆ ಒರಗಿ ನಿಂತಿಲ್ಲ ಅಂದ್ರೆ ನಾವಿಡೋ ಪ್ರತಿಯೊಂದು ಹೆಜ್ಜೆನೂ ನಮ್ಮನ್ನ ತಪ್ಪು ಜಾಗಕ್ಕೆ ಬೇಗ ಕರ್ಕೊಂಡೋಗುತ್ತಷ್ಟೇ. ಇಷ್ಟೊಂದು ನಿಜ ಅಲ್ವಾ? ಲೈಫ್ನಲ್ಲಿ ಯಶಸ್ಸಿನ ಏಣಿಯನ್ನು ಹತ್ತೋಕ್ ಶುರು ಮಾಡೋಕ್ಕೂ ಮುಂಚೆ ಆ ಏಣಿ ಸರಿಯಾದ ಗೋಡೆಗೆ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಓಕೆ, ಬ್ಲೂಪ್ರಿಂಟ್ ರೆಡಿ ಇದೆ. ಈಗ ಆಕ್ಷನ್ ಟೈಮ್. 3ನೇ ಹ್ಯಾಬಿಟ್, ಪುಟ್ ಫಸ್ಟ್ ಥಿಂಗ್ಸ್ ಫಸ್ಟ್. ಅಂದ್ರೆ ಮುಖ್ಯವಾದ ವಿಷಯಗಳಿಗೆ ಮೊದಲ ಆದ್ಯತೆ ಕೊಡೋದು. ಹ್ಯಾಬಿಟ್ 2 ಅಲ್ಲಿ ರೆಡಿ ಮಾಡಿದ ಆ ಮೆಂಟಲ್ ಬ್ಲೂಪ್ರಿಂಟ್ ಇದೆಯಲ್ಲ, ಅದನ್ನ ಈಗ ನಿಜ ಜೀವನದಲ್ಲಿ ಕಾರ್ಯರೂಪಕ್ಕೆ ತರೋದು. ನಮ್ಮ ವಿಷನ್ನನ್ನ ದಿನನಿತ್ಯದ ಕೆಲಸಗಳಾಗಿ ಬದಲಾಯಿಸೋದು. ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಕೋವಿ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಮ್ಯಾಟ್ರಿಕ್ಸ್ ಕೊಡ್ತಾರೆ. ನೋಡಿ, ಎಫೆಕ್ಟಿವ್ ಜನ ತಮ್ಮ ಹೆಚ್ಚಿನ ಟೈಮ್ ಮತ್ತೆ ಎನರ್ಜಿನ ಕ್ವಾಡ್ರೆಂಟ್ 2 ಮೇಲೆ ಹಾಕ್ತಾರೆ. ಅಂದ್ರೆ ಇಂಪಾರ್ಟೆಂಟ್ ಆದ್ರೆ ಅರ್ಜೆಂಟ್ ಅಲ್ಲದ ಕೆಲಸಗಳ ಮೇಲೆ. ಯಾಕಂದ್ರೆ ಪ್ಲಾನಿಂಗ್, ರಿಲೇಶನ್ಶಿಪ್ ಬಿಲ್ಡಿಂಗ್, ಸೆಲ್ಫ್ ಇಂಪ್ರೂವ್ಮೆಂಟ್ ಈ ಥರದ ಎಲ್ಲ ಮುಖ್ಯವಾದ ಕೆಲಸಗಳು ನಡೆಯೋದೇ ಇಲ್ಲಿ. ನಾವಿಲ್ಲಿ ಎಷ್ಟು ಜಾಸ್ತಿ ಟೈಮ್ ಕಳೀತೀವೋ ಕ್ವಾಡ್ರೆಂಟ್ ಐಯಲ್ಲಿರೋ ಕ್ರೈಸಿಸ್ ಅಂದ್ರೆ ಆ ತಲೆನೋವಿನ ಕೆಲಸಗಳು ತಾವಾಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಸರಿ, ನಮ್ಮ ಫೌಂಡೇಶನ್ ಈಗ ಪಕ್ಕಾ ಆಗಿದೆ. ಈಗ ನಮ್ಮ ಸಾಮ್ರಾಜ್ಯವನ್ನ ವಿಸ್ತರಿಸೋ ಸಮಯ ಬಂದಿದೆ. ಇದನ್ನ ಪಬ್ಲಿಕ್ ವಿಕ್ಟರಿ ಅಂತ ಕರಿಬೋದು. ಇದು ಇಂಡಿಪೆಂಡೆನ್ಸ್ನಿಂದ ಇಂಟರ್ ಡಿಪೆಂಡೆನ್ಸ್ ಕಡೆಗಿನ ಜರ್ನಿ. ಅಂದ್ರೆ ಸಿಂಪಲ್ ಆಗಿ ನಾನು ಅನ್ನೋದ್ರಿಂದ ನಾವು ಅನ್ನೋ ಕಡೆಗೆ ಹೋಗೋದು. 4ನೇ ಹ್ಯಾಬಿಟ್, ಥಿಂಕ್ ವಿನ್ ವಿನ್, ಅಂದ್ರೆ ಗೆಲುವು ಗೆಲುವು. ಇದು ಪ್ರತಿಯೊಂದು ಇಂಟರಾಕ್ಷನಲ್ಲೂ ಇಬ್ಬರಿಗೂ ಲಾಭ ಆಗ್ಬೇಕು ಅಂತ ಯೋಚಿಸೋ ಒಂದು ಮೈಂಡ್ಸೆಟ್. ಲೈಫ್ ಅನ್ನೋದು ಒಂದು ಕಾಂಪಿಟಿಷನ್ ಅಲ್ಲ. ಇಲ್ಲಿ ಒಬ್ರು ಗೆಲ್ಲೋಕೆ ಇನ್ನೊಬ್ರು ಸೋಲ್ಲೇಬೇಕು ಅಂತೇನಿಲ್ಲ ಅನ್ನೋ ನಂಬಿಕೆನೇ ಇದರ ಬೇಸ್. ಹಾಗಾಗಿ ಇಲ್ಲಿ ಒಂದು ಬಹಳ ಮುಖ್ಯವಾದ ಪಾಯಿಂಟ್ ಇದೆ, ವಿನ್ ವಿನ್ ಆರ್ ನೋ ಡೀಲ್. ಅಂದ್ರೆ ಒಂದು ವೇಳೆ ಇಬ್ಬರಿಗೂ ಸರಿಹೊಂದುವ, ಇಬ್ಬರಿಗೂ ಲಾಭ ತರುವ ಸೊಲ್ಯೂಷನ್ ಸಿಕ್ಕಿಲ್ಲ ಅಂದ್ರೆ ಗೌರವದಿಂದ ಆ ಡೀಲ್ನಿಂದ ಹೊರಗೆ ಬರೋದೇ ಬೆಸ್ಟ್. ಇದನ್ನ ಮಾಡೋಕೆ ಧೈರ್ಯನೂ ಬೇಕು, ಜೊತೆಗೆ ಬೇರೆಯವ್ರ ಬಗ್ಗೆ ಕಾಳಜಿನೂ ಇರಬೇಕು. 5ನೇ ಹ್ಯಾಬಿಟ್, ಇದು ಕಮ್ಯುನಿಕೇಷನ್ನ ಗೋಲ್ಡನ್ ರೋಲ್ ಅಂತಾನೆ ಹೇಳ್ಬೋದು. ಸೀಕ್ ಫಸ್ಟ್ ಟು ಅಂಡರ್ಸ್ಟ್ಯಾಂಡ್ ದೆನ್ ಟು ಬಿ ಅಂಡರ್ಸ್ಟುಡ್. ಅಂದ್ರೆ ಮೊದಲು ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ, ಆಮೇಲೆ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳಿ ಅಂಥೇಳಿ. ಇದು ಬರೀ ಕಿವಿಯಿಂದ ಕೇಳೋದಲ್ಲ, ಮನಸ್ಸಿಂದ, ಸಹಾನುಭೂತಿಯಿಂದ ಕೇಳೋ ಕಲೆ. ಈ ಒಂದು ಮಾತು ಕೇಳಿ
ಎಷ್ಟು ನಿಜ ಅನ್ಸತ್ತೆ. ಹೆಚ್ಚಿನ ಜನ ಅರ್ಥ ಮಾಡ್ಕೊಳ್ಳೋಕೆಂತ ಕೇಳಲ್ಲ, ಅವರು ರಿಪ್ಲೈ ಮಾಡೋಕೆಂತಾನೇ ಕೇಳ್ತಾರೆ ಅಲ್ವಾ? ಯಾವಾಗ ನಾವು ನಿಜವಾಗಲೂ ಬೇರೆಯವರ ಪಾಯಿಂಟ್ ಆಫ್ ವ್ಯೂನ ಅರ್ಥ ಮಾಡ್ಕೋತೀವೋ ಆವಾಗಲೇ ಡಿಫೆನ್ಸ್ಗಳೆಲ್ಲ ಕೆಳಗಿಳಿದು ನಿಜವಾದ ಕಮ್ಯುನಿಕೇಷನ್ ಶುರುವಾಗೋದು. 6ನೇ ಹ್ಯಾಬಿಟ್, ಸಿನರ್ಜೈಸ್ ಅಂದ್ರೆ ಸಹಯೋಗದ ಶಕ್ತಿ. ಇದನ್ನ ಪಬ್ಲಿಕ್ ವಿಕ್ಟ್ರಿಯ ಕಿರೀಟ ಅಂತಾನೆ ಹೇಳ್ಬೋದು. ಯಾವಾಗ ವಿನ್ ವಿನ್ ಮೈಂಡ್ಸೆಟ್ ಮತ್ತೆ ಎಂಪಥೆಟಿಕ್ ಲಿಸ್ನಿಂಗ್ ಸ್ಕಿಲ್ಸ್ ಒಟ್ಟಿಗೆ ಸೇರುತ್ತೋ ಆವಾಗ ಈ ಅದ್ಭುತ ಸಿನರ್ಜಿ ಹುಟ್ಕೊಳ್ಳುತ್ತೆ. ಸಿನರ್ಜಿ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ಇಡೀ ತಂಡದ ಶಕ್ತಿ ಅದರ ಪ್ರತಿಯೊಬ್ಬ ಸದಸ್ಯನ ಶಕ್ತಿಗಿಂತ ಜಾಸ್ತಿ ಇರುತ್ತೆ. ಅಂದ್ರೆ 1+1 = 3 ಆದ ಹಾಗೆ. ಬೇರೆ ಬೇರೆ ಐಡಿಯಾಗಳನ್ನ, ದೃಷ್ಟಿಕೋನಗಳನ್ನ ಗೌರವಿಸಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದಾಗ ಒಬ್ರೇ ಆಡಿದ್ರೆ ಯೋಚನೆನೂ ಮಾಡೋಕ್ಕಾಗದಂಥ ಹೊಸ ಮತ್ತು ಬೆಟರ್ ಸೊಲ್ಯೂಷನ್ಸ್ಗಳು ಸಿಗತ್ತೆ. ಓಕೆ, ನಮ್ಮ ಸಾಮ್ರಾಜ್ಯ ಈಗ ಒಂದು ಅದ್ಭುತವಾದ ಆಕಾರ ಪಡ್ಕೊಂಡಿದೆ. ಆದರೆ ಅದನ್ನ ಕಟ್ಟಿದಷ್ಟೇ ಮುಖ್ಯ ಅದನ್ನ ಮೇಂಟೈನ್ ಮಾಡೋದು ಮತ್ತು ದಿನೇ ದಿನೇ ಅದನ್ನ ಇನ್ನೂ ಚೆನ್ನಾಗಿ ಮಾಡೋದು. ಇದೇ ನಮ್ಮ ಲೆಗಸಿಯನ್ನ ಉಳಿಸ್ಕೊಳ್ಳೋ ಹಂತ, ಅಂದ್ರೆ ರಿನ್ಯೂವಲ್ನ ಹ್ಯಾಬಿಟ್. ಮತ್ತು ಕೊನೆಯದಾಗಿ 7ನೇ ಹ್ಯಾಬಿಟ್, ಶಾರ್ಪನ್ ದ ಸಾ ಅಂದ್ರೆ ಗರಗಸವನ್ನ ಹರಿತ ಮಾಡೋದು. ಒಂದು ಕಥೆ ಇದೆ. ಒಬ್ಬ ಮರ ಕಡಿಯೋನು ಮರ ಕಡಿಯೋದ್ರಲ್ಲೇ ಎಷ್ಟು ಬ್ಯುಸಿಯಾಗ್ಬಿಟ್ಟಿದ್ದ ಅಂದ್ರೆ ಅವನ ಗರಗಸವನ್ನ ಹರಿತ ಮಾಡ್ಕೊಳ್ಳೋಕ್ಕೂ ಅವನಿಗೆ ಟೈಮ್ ಇರಲಿಲ್ವಂತೆ. ನಮ್ಮ ಕಥೆನೂ ಅಷ್ಟೇ, ನಮ್ಮನ್ನ ನಾವೇ ರಿನ್ಯೂ ಮಾಡ್ಕೊಳ್ಳೋದು ನಮ್ಮ ಬೆಸ್ಟ್ ಟೂಲನ್ನ ಶಾರ್ಪ್ ಆಗಿ ಇಟ್ಕೊಂಡ ಹಾಗೆ. ಈ ರಿನ್ಯೂವಲ್ಲು 4 ಮುಖ್ಯ ಏರಿಯಾಗಳಲ್ಲಿ ಆಗಬೇಕು. ಫಿಸಿಕಲ್ ಅಂದ್ರೆ ನಮ್ಮ ದೇಹ, ಮೆಂಟಲ್ ನಮ್ಮ ಮೈಂಡ್, ಸೋಷಿಯಲ್/ಇಮೋಷನಲ್ ನಮ್ಮ ಸಂಬಂಧಗಳು, ಮತ್ತು ಸ್ಪಿರಿಚುವಲ್ ನಮ್ಮ ನಂಬಿಕೆಗಳು. ಈ ಒಂದು ಹ್ಯಾಬಿಟ್ ಇದೆಯಲ್ಲ, ಇದು ಉಳಿದ 6 ಹ್ಯಾಬಿಟ್ಗಳನ್ನ ಪವರ್ಫುಲ್ ಆಗಿ ಮಾಡುತ್ತೆ. ಇದೊಂದು ನಿರಂತರ ಬೆಳವಣಿಗೆಯ ಸೈಕಲ್. ಹಾಗಾದ್ರೆ ನಮ್ಮ ಪರ್ಸನಲ್ ಎಂಪೈರ್ನ ಒಂದು ಕಂಪ್ಲೀಟ್ ಬ್ಲೂ ಪ್ರಿಂಟ್ ಈಗ ನಮ್ಮ ಕೈಲಿದೆ. ಆದ್ರೆ ಪೇಪರ್ ಮೇಲಿರೋ ಪ್ಲಾನ್ಗೆ ಬೆಲೆ ಇಲ್ಲ ಅಲ್ವಾ? ನಿಜವಾದ ಕಟ್ಟೋ ಕೆಲಸ ಇವತ್ತೇ ಈಗಲೇ ಶುರುವಾಗಬೇಕು. ಹಾಗಾದ್ರೆ ನಾವೆಲ್ಲರೂ ಕೇಳ್ಕೋಬೇಕಾದ ಪ್ರಶ್ನೆ ಒಂದೇ. ನಮ್ಮ ಈ ಸಾಮ್ರಾಜ್ಯವನ್ನ ಕಟ್ಟೋಕೆ ನಾವು ಹಾಕೋ ಮೊದಲನೇ ಕಲ್ಲು ಯಾವುದು? ಪ್ರೊಆಕ್ಟಿವ್ ಆಗಿ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಾ? ನಮ್ಮ ಗೋಲ್ಸ್ ಏನು ಅಂತ ಕ್ಲಿಯರ್ ಮಾಡ್ಕೊಳ್ಳೋದಾ? ಅಥವಾ ಮೊದಲು ನಮ್ಮ ಗರ್ಗಸಕ್ಕೆ ಸ್ವಲ್ಪ ಶಾರ್ಪ್ ಮಾಡ್ಕೊಳ್ಳೋದಾ? ಸಾಮ್ರಾಜ್ಯ ನಮ್ದು, ಹಾಗಾಗಿ ಮೊದಲು ಸ್ಟೆಪ್ ಕೂಡ ನಮ್ದೇ ಆಗಿರಬೇಕು.